ಸ್ನೇಹಿತರೆ ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ತಾಯಿ ಕಲಿಸಿದ ಪಾಠ ಅಂತ. ಸಂತ ವಿನೋಬಾ ಭಾವೆ ಪುಟ್ಟ ಬಾಲಕನಾಗಿದ್ದಾಗ ಅವರ ಮನೆಯಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆಯುತ್ತೆ. ಅವರು ಮನೆಯ ಮುಂದಿನ ಕೈತೋಟದಲ್ಲಿ ಅವರ ತಾಯಿ ಒಂದು ಪುಟ್ಟ ಪಪ್ಪಾಯಿ ಗಿಡವನ್ನು ತುಂಬಾ ಶ್ರದ್ಧೆಯಿಂದ ಜನದಿಂದ ಬೆಳೆಸಿರ್ತಾರೆ. ಒಂದಿನ ಗಿಡ ದೊಡ್ಡದಾಗಿ ಬೆಳೆಯುತ್ತೆ. ಏಕೋ ಏನೋ ಒಂದೇ ಒಂದು ದೊಡ್ಡ ಗಾತ್ರದ ಪಪ್ಪಾಯಿ ಹಣ್ಣು ಅದರಲ್ಲಿ ಬಿಟ್ಟಿರುತ್ತೆ. ವಿನೋಬ ಅವರು ತಾಯಿಯ ಬಳಿ ಅನುಮತಿಯನ್ನು ಪಡೆದುಕೊಂಡು ಗಿಡದಿಂದ ಹಣ್ಣನ್ನು ಕೀಳುತ್ತಾರೆ. ದೊಡ್ಡದಾದ ಹಣ್ಣನ್ನು ನೋಡಿ ವಿನೋಬ ಅವರಿಗೆ ತುಂಬಾನೇ ಸಂತೋಷವಾಗುತ್ತೆ. ಅವರು ತಾಯಿಯ ಬಳಿ ಹೋಗಿ ತಾನು ಈ ಪಪ್ಪಾಯಿ ಹಣ್ಣನ್ನು ಒಂದು ಹೋಳನ್ನು ಹೆಚ್ಚು ತಿನ್ನುವುದೇ ಎಂದು ಕೇಳ್ತಾನೆ. ತಾಯಿಯ ಮೊದಲ ಆ ಹಣ್ಣನ್ನು ತೊಳೆದು ಆ ಚಾಕುವಿನಿಂದ ಅದರ ಸಿಪ್ಪೆಯನ್ನು ಕೆತ್ತಿ ತೆಗೆಯುವಂತೆ ಮಗನಿಗೆ ಹೇಳ್ತಾರೆ. ಅನಂತರ ಅವರಿಗೆ ಆ ಹಣ್ಣನ್ನು ನಾಜೂಕಾಗಿ ತುಂಡುಗಳಾಗಿ ಕತ್ತರಿಸಲು ಹೇಳ್ತಾರೆ. ಮನಸ್ಸಿಗೆ ಬೇಸರವಾದರೂ ವಿನೋಬ ತಾಯಿ ಹೇಳಿದಂತೆ ಮಾಡ್ತಾನೆ. ಈಗ ಮಾತ್ರ ಪಪ್ಪಾಯಿ ಹಣ್ಣಿನ ತುಂಡುಗಳನ್ನು ತಿಂದು ಚಪ್ಪರಿಸುವ ಆಶೆಯನ್ನು ತಡೆದುಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಕೂಡಲೇ ತನ್ನ ತಾಯಿಯ ಬಳಿ ಓಡಿದ ಅವರು ಪಪ್ಪಾಯಿ ಹಣ್ಣಿನ ತುಂಡುಗಳನ್ನು ತಿನ್ನಲು ತನಗೆ ಸಮ್ಮತಿಸಿದರು. ತನಗೆ ಸಮ್ಮತಿಯನ್ನು ಈಗಲಾದರೂ ಕೊಡುವಂತೆ ಕೇಳ್ಕೊಳ್ತಾರೆ. ಆದರೆ ವಿನೋಬ ಅವರು ತಾಯಿಯ ತಮ್ಮ ಹಳ್ಳಿಯಲ್ಲಿ ಎಷ್ಟು ಜನರ ಮನೆಗಳಲ್ಲಿ ಪಪ್ಪಾಯಿ ಗಿಡಗಳಿವೆ ಎಂದು ನಿನಗೆ ಗೊತ್ತೇ ಎಂದು ಕೇಳ್ತಾರೆ. ಅದಕ್ಕೆ ವಿನೋಬ ಯಾರೂ ಪಪ್ಪಾಯಿ ಗಿಡವನ್ನು ಬೆಳೆಸಿಲ್ಲವೆಂದು ಮತ್ತು ಇಡೀ ಊರಿಗೆ ತಮ್ಮದೊಂದೇ ಗಿಡ ಮಾತ್ರವಿದೆ ಎಂದು ಉತ್ತರಿಸ್ತಾನೆ. ಆಗ ಅವರ ತಾಯಿಯು, ಹಾಗಾದರೆ ಪಪ್ಪಾಯಿ ಗಿಡದಲ್ಲಿ ಬಿಟ್ಟ ಹಣ್ಣು ಕೇವಲ ನಮ್ಮದು ಮಾತ್ರ ಎನ್ನಲು ಹೇಗಾದಿತ್ತು? ಈ ಪಪ್ಪಾಯಿ ಹಣ್ಣಿನ ಹೋಳುಗಳು ಹಳ್ಳಿಯ ಎಲ್ಲ ಜನರಿಂದಲೂ ಆಗಿರುವುದು ಸಹಜ ತಾನೇ? ಇದನ್ನು ನೀನು ಒಪ್ಪುವುದಿಲ್ಲವೇ ಮಗು ಅಂತ ಕೇಳ್ತಾನೆ. ಆದರೆ ಈ ಹಣ್ಣಿನ ಹೋಳುಗಳನ್ನು ಊರಿನವರೆಲ್ಲರಿಗೂ ಹಂಚಲು ಸಾಧ್ಯವಾಗುವುದಿಲ್ಲವಾದರೂ ನಮ್ಮ ವಠಾರದಲ್ಲಿರುವ ಎಲ್ಲರಿಗೂ ಹಂಚಿ ಆಮೇಲೆ ತಾನು ಕೊನೆಯ ಉಳಿದ ನಮ್ಮ ಪಾಲಿನ ಹೋಳುಗಳನ್ನು ನಾವು ತಿನ್ನಬೇಕು ಎಂದು ಆದೇಶವಿತ್ತರು. ಆ ಮಹಾತಾಯಿಗೆ ಕೊನೆಗೆ ವಿನೋಬ ಅವರು ತಮ್ಮ ತಾಯಿಯರ ಆದೇಶವನ್ನು ಮರು ಮಾತನಾಡದೆ ಪಾಲಿಸ್ತಾರೆ. ಹೀಗೆ ಇತರರೊಡನೆ ಹಂಚಿಕೊಳ್ಳುವುದು, ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಈ ಪಾಠವನ್ನು ವಿನೋಬ ಅವರು ತಾಯಿಯಿಂದ ಕಲಿತಾರೆ. ಕೆಲವು ವರ್ಷಗಳ ನಂತರವೂ ವಿನೋಬ ಈ ಘಟನೆಯನ್ನು ನೆನಪಿಸಿಕೊಂಡು ತಾಯಿ ಹೇಳಿದ ಈ ಘಟನೆಯೇ ತಾನು ಭೂದಾನ ಚಳುವಳಿಯ ಪ್ರಾರಂಭಿಸಲು ತಳಪಾಯವಾಯಿತು ಎನ್ನುತ್ತಾರೆ. ಅವಶ್ಯಕತೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದ ಜಮೀನ್ದಾರರಿಂದ ಅವರಲ್ಲಿಗೆ ಹೆಚ್ಚಿಗೆ ಇದ್ದ ಜಮೀನನ್ನು ಬಡವರಿಗೋಸ್ಕರ ದಾನ ಮಾಡಿಸುವುದೇ ಈ ಚಳುವಳಿಯ ಮುಖ್ಯ ಧ್ಯೇಯವಾಗಿತ್ತು. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಕಥೆಯ ಅನಿಸಿಕೆಯ ಬಗ್ಗೆ ನಿಮ್ಮ ಕಮೆಂಟ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾ ಇರಿ. ಧನ್ಯವಾದಗಳು.